ಗಣೇಶ ಹಬ್ಬ ಬಂತು ಅಂದರೆ ಆಯಿತು, ಇವರೆಲ್ಲ ಡಿ ಜೆ ಹಾಕಿ ಕೊಂಡೋಗಿ ಎಂಜಾಯ್ ಮಾಡ್ತಾರೆ. ಇಷ್ಟಕ್ಕೆ ಇವರು ಎಂಜಾಯ್ ಮಾಡೋಕ್ಕೆ ಪೂಜೆ ಮಾಡ್ತಾರೋ ಇಲ್ಲೋ ಪೂಜೆ ಮಾಡೋಕ್ಕೆ ಎಂಜಾಯ್ ಮಾಡ್ತಾರೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಕಂಟಿನ್ಯೂ ಪೂಜೆಗಳು, ಅವ್ರಿಗೆ ಪುಣ್ಯಗಳೇನು, ನನಗೆ ಮೋಕ್ಷ ಬರೋ ಥರ ಉಂಟು. ಬಾವಂದ್ರೆ ಆಲ್ರೆಡಿ ತಮಾಷೆಗಾಗಿ ಹೋಗಿ ಬಂದ್ಬಿಟ್ಟಿದ್ದೀನಿ, ಮತ್ತೆ ತಮಾಷೆಗೆ ಒಪ್ಕೊಂತೀರಾ? ಅಸಲ್ ನಾನು ಇರೋ ಬಿಸಿಗೆ ಆಲ್ರೆಡಿ ನಕ್ಷತ್ರಗಳು ಕಾಣಿಸ್ತಿದ್ದಾವೆ, ಅಷ್ಟು ಬಿಸಿ ಇದ್ದೀನಿ. ಹಾಡೇ ಆಡ್ತಿರೋ ಇಲ್ಲಾಂದ್ರೆ ಎಲ್ಲಾದ್ರೂ ಬಿಚ್ಚ ಸಾಯ್ತೀಯೋ. ಹಾಡೋದು ದರಿದ್ರ ದರಿದ್ರ ಮುಖ ಹಾಕೊಂಡು ನನಗೆ ತಲೆ ತಿಂತವನೆ. ನಾನು ಕಟ್ ಮಾಡಿದೆ, ಕೇಳಿಸ್ಕೊಂಡೆ ಬ್ಯಾವರ್ಸಿ. ಅಸಲ್ ವಿನಾಯಕ ಚೌತಿ ಟೈಮಲ್ಲಿ ಉಸಿರು ತಗೊಳ್ಳೋ ಕೂಡ ಗ್ಯಾಪ್ ಇರಲ್ಲ, ಇವನಿಗೆ ತಮಾಷೆಗೆ ಪೂಜೆ ಮಾಡಿಸ್ಬೇಕಂತೆ. ಪೂಜಾರವ್ರೆ ಆ ವೇಗ ಏನಾದ್ರು ದಡ್ಡ, ಗಾಳಿ ಕೆಳಗೆ ಬಿದ್ದರೆ ನುಚ್ಚು ನೂರಾಗ್ತೀಯ. ಅಯ್ಯೋ ನಾನ್ರಿ ಗಣೇಶ. ನಾನೇ. ಏನಪ್ಪ ಗಣೇಶ, ಏರಾನ ನಾನು ಬ್ಲಾಕ್ ಲಿಸ್ಟ್ನಾಗ ಇಟ್ಟಿದ್ದೀನೋ, ನನಗಿಂತ ಒಳ್ಳೆ ಪೂಜಾರಿ ಯಾರು ಸಿಗ್ಲಿಲ್ಲ ನಿನಗೆ? ಏನು ಈ ಏರಿಯನ್ ಬ್ಲಾಕ್ ಲಿಸ್ಟಲ್ಲಿ ಇಟ್ಟಿದ್ದೀರಾ? ಅಷ್ಟು ಪಾಪ ನಮ್ಮ ಏರಿಯಾ ಏನು ಮಾಡಿದೆ? ಇಲ್ಲಿ ಬಾ, ಈ ಏರಿಯಾದಲ್ಲಿ ಒಬ್ಬ ಶೇರಿಂಗ್ ಹಸ್ಬೆಂಡ್ ಇದ್ದಾನೆ. ಅವನ ಕಾನ್ಸೆಪ್ಟು ಕರೋನ್ಗಿಂತ ಡೇಂಜರ್ ಆಗಿ ಉಪೇಂದ್ರ ಸಿನಿಮಾಕ್ಕಿಂತ ಭಯಂಕರವಾಗೇ ಇರುತ್ತೆ. ಯಾರಪ್ಪ? ಆದರೂ ನಮ್ಮ ಏರಿಯಾದಲ್ಲಿ ಅಷ್ಟು ದರಿದ್ರವಾಗಿ ಯಾರಿದಾರಪ್ಪ? ಪೂಜಾರವ್ರೆ, ಯಾರದು? ಚೆನ್ನಾಗಿದ್ದೀರಾ? ಏನು ಅಂದರೆ ನಮ್ಮ ಬೀದಿಲಿ ಗಣೇಶನ್ ಕೂರಿಸಿದ್ದಾರಲ್ಲ, ಆ ಮಂಟಪದಲ್ಲಿ ನಾವಿಬ್ಬರು ದಂಪತಿಯಾಗಿ ಪೂಜೆ ಮಾಡೋಣವಾ? ನಮ್ಮ ಸಮಾನತ್ವ ತಣ್ಣಾಗಿರಬೇಕು ಅಂತ. ಸರಿ, ಹಾಗಾದರೆ ಲಾಸ್ಟ್ ಟೈಮು ನಾವು ವ್ರತ ಮಾಡ್ದಲ್ಲಿ ಪೂಜೆ ಮಾಡ್ಕೊಂಡಿದ್ವಲ್ಲ, ಅದೇ ಪೂಜಾರಿನ ಕರ್ಸೋಣ. ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಲ್ವಾ? ಹೌದೌದು, ಸಮರ್ಥವಾಗಿ ಮಾಡಿದರು. ಅಂಜು, ನೆನಪಿದೆ ತಾನೆ? ನೆನಪಿದೆ ರೀ. ಸಾಮಾನುಗಳು ನೀವು ತಂದರೆ ಪುಳಿಯೋಗರೆ ನಾನು ಕಲಿಸ್ಬೇಕು, ಹೂವು ನೀವು ತಂದರೆ ಕೊಬ್ಬರಿ ನಾನು ತರಬೇಕು. ಹಾಗೆ ಎಲ್ಲ ಸಮಾನವಾಗಿರಬೇಕು, ಯಾಕಂದರೆ ಸಮಾನತೆ ಅಷ್ಟೇ ಅಲ್ಲ. ಸೋಮವಾರ ಇಲ್ಲೇ, ಮಂಗಳವಾರ ಇಲ್ಲೇ, ಬುಧವಾರ ಇಲ್ಲೇ. ಯಾರು? ಹಲೋ ಪೂಜಾರಿ ಅವರೇ, ನನ್ನ ಹೆಸರು ಗಣೇಶ್ ರೀ. ಮಾರ್ನಿಂಗ್ಲಿಂದ ಹೆಸರು ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಮ್ಯಾಟ್ರ್ ಹೇಳಪ್ಪ. ಅದು ಬೀದಿಯಲ್ಲಿ ಗಣಪತಿ ಇಟ್ಟಿದ್ರಿ. ಅಯ್ಯೋ, ಅಸಲು ಖಾಲಿಯಾಗಿಲ್ಲಮ್ಮ, ತುಂಬ ಪೂಜೆಗಳಿದ್ದಾವೆ. ಸಾರಿ, ನನಗಿಂದ ಆಗಲ್ಲ. ನೀವು ಬರಬೇಕು, ಖಾಲಿ ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಬರಬೇಕು. ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್. ಯಾವನೋ ನೀನು? ದೇವರಂತ ಹೆಸರು ಇಟ್ಕೊಂಡು ಬದುಕಿದೆಯಾ? ಇಲ್ಲಾಂದರೆ ಕಾಲಲ್ಲೇ ಶಪಿಸ್ಬಿಡ್ತಿದ್ದೆ. ಏನು ಶಪಿಸ್ತೀಯಾ? ನಮ್ಮ ಅಣ್ಣಕ್ಕೆ ಕಾಲ್ ಕೊಡ್ತೀನಿ, ಶಪ್ಸು. ಯಾರೋ ನಿಮ್ಮ ಅಣ್ಣ? ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅನ್ಕೊಂಡಿದಾರಾ, ಇಲ್ಲ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅನ್ಕೊಂಡಿದಾರಾ? ಸ್ವಾಮೀಜಿ ಅವರೇ, ಕೆಂಗೇರಿಯಿಂದ ಶಂಕರ್ ಬಾಯ್ ಮಾತಾಡೋದು. ಇವನ? ಶಂಕರ್ ಅವರೇ ನಮಸ್ಕಾರ ರೀ. ನಿಮ್ಮ ಮಗ ಹೆಂಡತಿಯವರು ಚಿಚಿ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ಅದೆಲ್ಲ ಓಕೆ ಗುರುಗಳೇ, ವಿನಾಯಕ ವಿಗ್ರಹ ಬರಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಬಂದು ಪೂಜೆ ಅದರಲ್ಲೇನಿದೆ, ನಾನು ಮಾಡಿಸ್ಬಿಡ್ತೀನಿ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಫೋನ್ ಮಾಡಬೇಕಾ? ಆ ಹುಡುಗ ಗಣೇಶ್ ಇದ್ದಾನಲ್ವಾ, ಅವರು ನಾನು ನೋಡ್ಕೊಂತೀವಿ. ಗದರ್ಸಿದ್ದಾನೆ ಬ್ಯಾವರ್ಸಿ. ಓಯ್, ನಾನಿನ್ನೂ ಲೈನಲ್ಲೇ ಇದ್ದೀನೋ. ನಾನು ಲೈನಲ್ಲಿ ಇಲ್ಲಲ್ಲ, ಲೊಕೇಶನ್ ಇಲ್ಲ. ಈ ನಡುವೆ ಪುರೋಹಿತಗಳಂದ್ರೆ ತಮಾಷೆ ಆಗ್ಬಿಡ್ತು. ಸತ್ಯ, ಇವನು ಹಾಳಾಗೋಗ ಹೆಂಗೆ ಬರ್ತಾನೆ ನೋಡಿ. ಏನೋ ಸಾಚಿದವನು ಬಂದಾಗ ಇವನು ಇವನು ಸಾಮಾನ್ಯ. ಏನಪ್ಪ, ಈಗ ನಾನು ಹೇಳಿದ್ನಲ್ಲ ಮಹಾನ್ ಕವಿ, ಅದೇ ಈತನೇ. ಸಮಾನತ್ವ ಕಥೆಗಳನ್ನ ಇವನ ಹೆಂಡತಿನೇ ಕೇಳು, ಗೊತ್ತಾಗುತ್ತೆ. ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದಂಗಿದ್ದೀರಿ. ಲೇ, ಪೂಜಾರವರು ಕಾಮಿಡಿ ಮಾಡ್ತಿರ್ತಾರ, ನೀನೇನು ಇಡ್ಸ್ಕೊಳಕ್ ಹೋಗ್ಬೇಡ. ಪೂಜಾರಿ ಕೂಡ ನನ್ನ ಫ್ಯಾನೇ. ಏನೋ ನಿನ್ನ ಫ್ಯಾನ?
ಉರುಳು ಹಾಕ್ಕೊಳಕ್ ಕೆಲ್ಸಕ್ಕೆ ಬರ್ತೀನಿ, ಒಂದ್ಸಲ ಟ್ರೈ ಮಾಡ್ತೀಯಾ? ಹೇಳಿದ್ನಾ ಪೂಜಾ ಅವ್ರು ಕಾಮಿಡಿ ಮಾಡ್ತಾರಂತ? ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ಪೂಜಾ ಅವ್ರವ್ರೆ, ಪೂಜೆ ಸಮಾನವಾಗಿ ಮಾಡಬೇಕು. 10 ನಿಮಿಷ ಎಲ್ಲ ರೆಡಿ ಮಾಡ್ತೀನಿ. ಹಾಂ ಸರಿ, ಅಲ್ಲಿವರೆಗೆ ನಮ್ಮ ಮನೇಲಿ ಕೊಡ್ತೀರಾ? ಅವಶ್ಯವಿಲ್ಲ. ಅಷ್ಟು ಅವಸರ ಇದ್ರೆ ಈ ಬಿಸಿಲಲ್ಲಿ ಬೆಂದು ಬೇಗುತ್ತೀನೇ ಹೊರತು ನಿಮ್ಮ ಮನೆಯಲ್ಲೇ ಕಾಲು ಹೊಡಿದಿಲ್ಲ. ಅಪ್ಪಿತಪ್ಪಿ ದಾಹವಾಗಿ ಕುಡಿಯೋಕೆ ನೀರು ಕೇಳಿದ್ರೆ ನೀನು ಬಂದು ಕೈಯಾಗಿ ಒಂದು ಗ್ಲಾಸ್ ಇಡ್ತೀಯ. ನಿಮ್ಮ ಹೆಂಡತಿಗೆ ನೀರು ತಗೊಂಬರಕ್ಕೆ ಹೇಳ್ತೀಯ. ಅವ್ರು ನೀರು ತಗೊಂಬರೋವರೆಗೆ ನಾನು ಆ ಗ್ಲಾಸ್ ಇಟ್ಕೊಂಡು ಭಿಕ್ಷೆ ಬಿಡೋಡ್ತಾರ ಕಾಯ್ತಾ ಇರಬೇಕು. ಅಷ್ಟು ಕರ್ಮ ನನಗೆ ಬೇಡ ಮಾರಾಯ. ಪೂಜಾ ಅವ್ರಿಗೆ ಇನ್ನೂ ಚಮತ್ಕಾರ ಹೋಗಿಲ್ಲ. ಹೇಳಿದ್ನಾ ಹಾಗೆ ಕಾಮಿಡಿ ಮಾಡ್ತಿರ್ತಾರೆ. ಸರಿ ಅಂಜು, ಅಂಜು ಹಾ. ಪೂಜಾರವ್ರು ಬಂದಿದ್ದಾರೆ. ನನ್ನ ಕೈ ಕಾಲು ಆಡ್ತಲ್ಲ ಕಣೆ, ಬೇಗ ಬಾರೆ. ನಿನ್ನಿಂದ ಕೈ ಕಾಲು ಆಡ್ಬಾರ್ದು ಅವರಿಗೆ. ಅಂಜು. ಹಾ ನಾನು ರೆಡಿ ರೀ, ಹೋಗೋಣ ನಡ್ರಿ. ಹಾ, ಸರಿ. ರೀ ಹಾಂ ಲಾಸ್ಟ್ ಟೈಮ್ ಹಾಗೆ ನಿಮ್ಮ ಸಮಾನತೆ ಅಂತ ಹೇಳಿ ಅವಳನ್ನ ಸಾಯಿಸ್ಬೇಡ್ರಿ. ನಿಮ್ಮ ಸಮಾನತೆ ಡೋಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದೇಗಾಗತ್ತೆ. ಸಮಾನತ್ವ ಯಾವಾಗ ಸಮಾನವಾಗಿರಬೇಕು. ಒನ್ಸ್ ನಾವು ಸಮಾನತ್ವ ಸ್ಟಾರ್ಟ್ ಮಾಡಿದ್ರೆ ಅನ್ಕೋ, ಹಿಸ್ಟ್ರಿಯಲ್ಲಿ ಸ್ವಲ್ಪ ಪೇಜ್ಗಳು ಇರಬೇಕು. ಸಮಾನತ್ವ. ನಿನ್ನ ಸಮಾನತೆಯಿಂದ ಹಿಸ್ಟ್ರಿ ಪುಸ್ತಕನೇ ಬೂಜಿಡಿಸ್ಬಿಡ್ತೀಯ ನೀನು. ಬಾ ದೇವ್ರೇ. ಅಂದರೆ ಇವಾಗ ಈ ಸಮಾನತ್ವದವನು ನನಗೆ ಪೂಜೆ ಮಾಡ್ತಾನ? ಅರ್ಧ ಪೂಜೆ ಅವನು ಮಾಡಿ ಇನ್ನೂ ಅರ್ಧ ನನ್ನ ಹತ್ರನೇ ಮಾಡಿಸ್ಕೊಳ್ತಾನೇನು? ಅಮ್ಮೋ, ನನ್ನ ಕಾಪಾಡು ದೇವ್ರೆ. ಅಯ್ಯೋ ದೇವ್ರು ನಾನೇ ಅಲ್ಲ, ನನ್ನ ನಾನೇ ಕಾಪಾಡ್ಕೋಬೇಕು. ಲೇ, ಎಲ್ಲ ಕೆಲಸಗಳು ಸಮಾನತ್ವ ನಡಿಬೇಕು. ಪೂಜಾರವ್ರೆ, ಮಂತ್ರಗಳು ಕೇಳಿಸ್ಕೊಂತ ಪೂಜೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ವಂಶಗಳಿಂದ ಬ್ರಾಹ್ಮಣನಾಗೇ ಇದ್ದೀನಿ. ಬ್ಯಾವರ್ಸಿ ಸದ್ಬ್ರಾಹ್ಮಣ ನಾನು. ಮೊಬೈಲಲ್ಲಿ ಕೇಳಿ ಮಂತ್ರಗಳು ಹೇಳೋದು ದೌರ್ಭಾಗ್ಯ ನನ್ನದಲ್ಲ. ಶಿವಯ್ಯ, ಇಲ್ಲೇ ಇದ್ರೆ ಪಾಪಗಳು ಬೆಳೆಯೋ ಥರ ಇದ್ದಾವೆ. ಹೋಗ್ಬಿಡೋಣಂದ್ರೆ IMI ಬೇತಾಳಂತರ ಬೆನ್ನತ್ತಿದ್ದಾವೆ. ಸರಿ ಬಿಡು. ಈ ದಂಪತಿಗಳು ಬಂದಿದ್ದಾರಾ? ಪೂಜೆ ಮಾಡಿಸ್ಕೊಳ್ಳೋದು ಯಾರು? ನಾ ಬೇ. ಪೂಜೆ ಮಾಡಿಸ್ಕೊಳ್ಳೋದು ನಿಮಗೆ? ನಮಗೆ ಇಲ್ಲಿ ನಾನಿದ್ದೀನಿ, ಅಲ್ಲಿ ನಾನು ನಿಂತಿದ್ದಾಳೆ. ಸಮಾನವಾಗಿರುತ್ತೆ. ಏನಪ್ಪ ಗಣೇಶ ನನಗೆ ಈ ಟಾರ್ಚರು? ನೋಡಿ ಪೂಜಾರವ್ರೆ, ಪ್ರತಿ ಸಾರಿ ನಮ್ಮ ಏರಿಯಾದಲ್ಲಿ ಪಟ್ಟಿ ಯಾರು ಜಾಸ್ತಿ ಕೊಡ್ತಾರೋ ಅವರೇ ಪೂಜೆ ಮಾಡೋದು. ಈ ಸಾರಿ ನಮ್ಮ ಅಣ್ಣ ಜಾಸ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಈ ಸಾರಿ ನಮ್ಮ ಅಣ್ಣನೇ ಪೂಜೆ ಮಾಡಬೇಕು. ಇವನು ಕುಂತ್ರೆ ನಿನಗೂ ನನಗೆ ಚಾನ್ಸ್ ಕೊಡಲ್ಲ. ಎಲ್ಲ ಅವನೇ ತಗೊಂಡ್ಬರ್ತಾವನೆ. ಅದು ಬೇರೆ ಪೂಜೆ ಮಾಡಿಸೋ ಪದ್ಧತಿ ಬದಲಾಯಿಸ್ಬಿಡ್ತಾನೆ. ಇವನ್ಗಾದ್ರೆ ನಾನು ಮಾಡಿಸೋದಿಲ್ಲ. ಪೂಜಾರವ್ರೆ, ಬಂದಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಅಣ್ಣನ ಪದೇ ಪದೇ ಬೈತಾನೆ ಇದ್ದೀರಾ. ಈಗಾದ್ರೆ ನಾನು ಶಂಕರನ್ನ ಕಾಲ್ ಮಾಡ್ತೀನಿ. ಏನು ಭಯ ಬೀಳಿಸುವುದಾ, ಬೆದರಿಸುವುದಾ? ಈ ಒಂದು ಪೂಜೆ ಮಾಡೋಕ್ಕಾಗಲ್ಲ. ನೀವು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ. ಸರಿ. ಹಾಂ, ಭಯ ಬಿದ್ದಿದ್ದಾರೆ. ನಾರಾಯಣ, ಬೊಟ್ಟಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇವನ್ ಮಕ್ಕ ನೀನ್ ಇಟ್ಕೊಳ್ಳೋ. ಪೂಜೆ ಆದ್ಮೇಲೆ ಪಾಯಸಕ್ಕೋಸ್ಕರ ವೆಯ್ಟ್ ಮಾಡೋಂತಾರ. ನೋಡಿದೆ ಅಂಜು, ನಾವು ಪೂಜೆಯಲ್ಲಿ ಕೂತಿದ್ವಿ ಅಂತ ಪೂಜಾರಿ ಅವರ ಫೇಸ್ ಎಷ್ಟು ಹೊಳಿತಾ ಇದೆ. ಒಳೆಯೋದಕ್ಕೆ ಸುಡೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಅವರ್ಸಿ ಓಯ್ ದರಿದ್ರದವನೆ, ಬ್ಯಾವರ್ಷಿ 7 ತಿಂಗಳು ಕೊಟ್ಟಿದ್ದವನೆ. ದೇವ್ರಿದಾನಂತೆ ಬದುಕಿದ್ಯಾ, ಇಲ್ಲಾಂದ್ರೆ ಊತಾಗ್ಬಿಡ್ತಿದ್ದೆ. ನಾನು ಹೇಳಿರೋದು ಬರೀ ಗಂಡ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆಲ್ಲ. ಈ ಟವಲು ಏನೂ ಬೇಡ, ಹಂಗೆ ಕುತ್ಕೋ. ಥ್ಯಾಂಕ್ ಯು ಸೋ ಮಚ್ ಪೂಜಾರಿ ಅವರೇ. ಇಟ್ಸ್ ಓಕೆ ಮೇಡಮ್. ಅಕ್ಷತೆಗಳು ಕೊಡಪ್ಪ. ಆ ಕೊಬ್ಬರಿಗಳು ತಗ. ಅಕ್ಷತೆ ನಾನು ಕೊಟ್ಟಿದ್ದೀನಲ್ಲ, ಕೊಬ್ಬರಿ ನೀನು ಕೊಡು. ಸಮಾನತ್ವ. ಪಾಪಿಷ್ಟಿದ್ದವನೆ. ಪೂಜಾರವ್ರೆ, ನಾನು ಹೇಳಿನಲ್ಲೋ ಅವನಿಗೆ ಪೂಜೆಗಳಲ್ಲ, ಅಟ್ಲೀಸ್ಟ್ ರೋಜಾ ಹೂಗಳು ಸಿಗೋದಿಲ್ಲ. ಪೂಜಾರವ್ರೆ, ಒಪ್ಕೊಂಡಿರೋ ಮದುವೆಗೆ ಭಜಂತ್ರಿ ತಪ್ಪುತ್ತಾ? ಬಾರಿಸ್ತೀನಿ. ನಮಸ್ಕಾರ ಇಟ್ಕೊಳ್ಳಿ. ಶುಕ್ಲಾಂ ಬರದರಂ ವಿಷ್ಣು. ಏನಪ್ಪ, ಈ ನೀರು ತಗೊಂಡು ತಲೆ ಮೇಲೆ ಹಾಕೋ. ಓ, ನನ್ನ ತಲೆ ಮೇಲೆ ಅಲ್ಲೋ, ನಿನ್ ತಲೆ ಮೇಲೆ ಇಟ್ಕೋ. ಈ ಥರ ನೀರಾಕಿ ಚೆಲ್ಕೋಬೇಕು ಪೂಜಾರವ್ರೆ. ಇವಾಗ ಇದಷ್ಟು ಅವಸರನಾ ಅಪ್ಪ? ಇದು ನಿನ್ಗೆ ಅಷ್ಟು ಅವಸರನಾ? ಏನೂ ಇಲ್ಲ, ಶುಚಿ ಶುಭ್ರತೆಯಾಗಿರ್ಬೇಕು. ಪೂಜೆ ಮಾಡಿಸಿದಾಗ ಇವೆಲ್ಲ ಫಾಲೋ ಆಗ್ಬೇಕು. ನಿನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪವಿತ್ರತೆ. ಅಂದ್ರೆ ನಾನು ಸ್ನಾನ ಮಾಡಿಲ್ಲ ಅಂತ ನಿಮಗೆ ಡೌಟಾ? ಬೇಕಾದ್ರೆ ಅಂಜನ್ ಕೇಳಿ. ಬೆಳಗ ಮುಂಜಾನೆ ಸ್ನಾನ ಮಾಡಿದ್ದೇನೆ. ಬೆಳಗ್ಗೆ ಯಾವಾಗೋ ಮಾಡಿರ್ತೀಯ. ಇದನ್ನ ಹಾಕೊಂಡ್ರೆ ಈಗ ಸ್ನಾನ ಮಾಡ್ಕೊಂಡಂಗ್ ಲೆಕ್ಕ. ಅರ್ಥ ಆಯ್ತಾ? ಅದು ಯಾರೋ ನೀನ್ ತಲೆ ಮೇಲೆ ಹಾಕೋ ಅಂತಿದ್ದು? ಅಂತ ಮಕ್ಕಕ್ಕ ಕೊಡ್ಕೋಬೇಕಾ? ಮೊಕ್ಕದ ಮೇಲಲ್ಲ, ಕುಡಿಬೇಕು. ಓಹೋ, ಕುಡಿ.
ತಗೊಳ್ಳೋ. ಹಾಂ, ಪೂಜಾರವ್ರೆ ಎಲ್ಲ ನನ್ನ ಕೈಯಿಂದ ಮಾಡಿಸಿದ್ರಲ್ಲ, ಅಂಜು ಕೈಯಿಂದ ಕೂಡ ಮಾಡಿಸ್ರಿ. ಸಮಾನತ್ವ ಬ್ರೇಕ್ ಮಾಡ್ತಾ ಇದ್ದೀರಾ. ಸಮಾನತ್ವ. ಅಮ್ಮ, ಆತ ಏನು ಮಾಡ್ತಿದ್ದಾನೋ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡು. ಈಗಾದ್ರೂ ನಿನಗೆ ಪುಣ್ಯ ಬಂದು ಬರೋ ಜನ್ಮದಲ್ಲಿ ಒಳ್ಳೆ ಗಂಡ ಬರ್ತಾನ. ಅರ್ಥ ಆಯ್ತಾ? ಅಂದ್ರೆ ಮತ್ತೆ ನಾನೇ ಅಂತ ಅರ್ಥ. ಏನಾದ್ರೂ ನಿನ್ಗೆ ಅನುಕೂಲವಾಗಿ ಚೇಂಜ್ ಮಾಡ್ಬಿಡ್ತೀಯಲ್ಲ. ಸಮಾನತ್ವ ಚೆನ್ನಾಗಿ ನೆನಪಿದೆ. ಅಮ್ಮ ತಾಯಿ ಅರ್ಶನಿಂದ ವಿನಾಯಕನ ತಯಾರು ಮಾಡಮ್ಮ. ಪೂಜಾರವ್ರೆ ಇಷ್ಟು ದೊಡ್ಡ ಗಣಪತಿ ಇರಬೇಕಾದ್ರೆ ಈ ಚಿಕ್ಕ ಅರ್ಶನ ಗಣಪತಿ ಯಾಕ್ರಿ? ಈಗ ನಾನು ಪೂಜೆ ಮಾಡಲ್ಲ, ಇಲ್ಲ ನೀನು ಕೇಳ್ತಿರೋ ಪ್ರತಿಯೊಂದಕ್ಕೆ ಸಮಾಧಾನ ಇಲ್ಲ. ನಾನು ಅರಿಸ್ತಾ ಇಲ್ಲ, ಪೂಜೆ ಮಾಡ್ತಾ ಇದ್ದೀನಿ. ಆತ್ಮಘೋಷ ಅಂತಾರೆ ಇದನ್ನ. ಅಮ್ಮ ತಾಯಿ, ನೀನು ಅರ್ಶನಿಂದ ವಿನಾಯಕನ ತಯಾರು ಮಾಡಿ ಕುಂಕುಮಿಂದ ನಿಲ್ಲು. ಅರಶಣದ ಗಣಪತಿ ಅಂಜು ಮಾಡಿದಾಳಲ್ಲ, ತಿಲಕ ನಾನು ಇಡಬೇಕು, ಸಮಾನತೆ ಆಗ್ಬಿಡುತ್ತೆ. ಸಮಾನತ್ವ. ನಾನು ಇಡ್ತೀನಿ. ಸೂಪರ್ ಅವನಿ, ಸೂಪರ್. ಥ್ಯಾಂಕ್ಸ್ ಪೂಜಾರವ್ರೆ. ನೀರು ತಗೊಂಡು ಅಭಿಷೇಕ ಮಾಡಿ. ನೀನು ಮುಂಚೆ. ಆಗ್ಲಿ ಆಗ್ಲಿ. ನಾರಾಯಣ, ಇದರಿಂದ ಕೈ ತೊಳ್ಕೊ. ಕೈ ತೊಳೆಗೆ ಇಷ್ಟೇ ನೀರಾ? ಆ ಮಗ್ಗ ಜೊತೆ ನೀರು ಮೆಡಿಮಿಗೆ ಸಬ್ಬು ಕೂಡ ಕೊಡಲ್ಲ. ಏನೋ ಶಾಸ್ತ್ರಕ್ಕಾಗಿ ಕೈ ತೊಳ್ಕೊಬೇಕಪ್ಪ. ಅಂದ್ರೆ ಇವಾಗ ನೀವು ಪೂಜೆ ಶಾಸ್ತ್ರಕ್ಕೆ ಮಾಡಿದಿರಾ? ಏನು, ನಾನು ಶಾಸ್ತ್ರಕ್ಕಾಗಿ ಪೂಜೆ ಮಾಡಿಸಿನ? ಎಂತ ಮಾತು, ಎಂತ ಮಾತು. ಇಲ್ಲಾಂದ್ರೆ ಏನ್ ಪೂಜಾರವ್ರೆ, 10,000 ಕೊಟ್ಟು ಇಷ್ಟು ದೊಡ್ಡ ಗಣಪತಿ ಕೊಂಡ್ಕೊಂಡ್ರೆ ಇನ್ನೊಂದು ಅರ್ಶ ಚಿಕ್ಕ ಗಣಪತಿ ಮಾಡಿಸಿ ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀರಾ? ಓಹೋ, ಅದ ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಳ್ತೀನಿ, ಮೊದಲು ನೀನು ಆರತಿ ಕೊಡು. ಅದೇಗಾಗತ್ತೆ. ಪೂಜೆ ಎಲ್ಲ ಚಿಕ್ಕ ಗಣಪತಿಗೆ ಮಾಡಿಸಿ ಆರತಿ ಮಾತ್ರ ದೊಡ್ಡ ಗಣಪತಿಗೆ ಮಾಡಂತ ಹೇಳ್ತಿದ್ದೀರಾ. ಹಾಗಾದ್ರೆ ಸಮಾನತೆ ಏನು ಮಾಡ್ಲು? ಈಗ ಅರ್ಶನ ಗಣಪತಿಗೆ ಎಲ್ಲ ಪೂಜೆಗಳು ಮಾಡಿದಿರಲ್ಲ, ಅದೇ ರೀತಿ ದೊಡ್ಡ ಗಣಪತಿಗೆ ಮಾಡಿಸ್ಬೇಕು, ಆಗ ಸಮಾನತೆ ಆಗೋದು. ಅಂದರೆ ಈಗ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕಾ? ಈ ಸಮಾನತ್ವದವನ ಹತ್ರ ನಾನು ತಪ್ಪಿಸ್ಕೊಂಡೆ, ಆದರೆ ಪೂಜಾರಿ ಸಿಗೋಕೊಂಬಿಟ್ಟ. ಶಂಕರಣ್ಣ, ಇವನೊಬ್ಬನು ಮಾತಾಡಿದ್ರೆ ಶಂಕರನ ತರಿಸ್ತಾನೆ. ಹಬ್ಬ ಪೂಜೆ ಚೆನ್ನಾಗಿ ನಡೀತು. ಎದ್ದೋಳ್ರಿ. ಆರ್ ಯು ಹ್ಯಾಪಿ ಸಮಾನತ್ವ? ನಾರಾಯಣ, ಈ ಅಕ್ಷಂತಗಳು ತಲೆ ಮೇಲೆ ಹಾಕೊಂಡು ಚಂದ್ರನ ಮಾತ್ರ ನೋಡ್ಬೇಡ. ಸೂರ್ಯನ್ ನೋಡ್ಬೋದಾ? ಜೋಕು. ಸೂರ್ಯನೇ ಅಲ್ಲ, ನವಗ್ರಹಗಳು ನಿನ್ನ ನೋಡ್ತಿದ್ದಾವೆ. ಯಾವ್ದೋ ಒಂದಿನ ಇಲ್ಲ ಪೂಜಾರವ್ರೆ. ವಿನಾಯಕ ಕಾಪಾಡು. ನನ್ಗೊಂದು ಡೌಟು, ಕೇಳು ಅಂದ್ರೆ ಕೇಳ್ತೀನೋ? ಕೇಳಿ ಪೂಜಾರವ್ರೆ. ಏನೂ ಇಲ್ಲ, ರೆಕಾರ್ಡ್ ಬ್ರೇಕ್ ಆಗೋ ರೇಂಜಲ್ಲಿ ಪಟ್ಟಿ ಕೊಟ್ಟು ಮತ್ತೆ ಪೂಜೆ ಮಾಡಿಸಿ ಅಲ್ಲ, ಆ ಪೂಜೆ ಏನೋ ನಿಮ್ಮ ಮನೆಯಲ್ಲೇ ಮಾಡಿಸ್ಬೋದಲ್ಲ? ಏನಿಲ್ಲ ಪೂಜಾರವ್ರೆ, ಆ್ಯಕ್ಚುಲಿ ನನ್ನ ಹೆಂಡತಿ ಗೊತ್ತಿಲ್ಲದೆ ಚಂದ ಕೊಟ್ಟಿದ್ದಾಳೆ. ಸಮಾನತೆ ಗೊತ್ತಂದ್ಬಿಟ್ಟು ನಾನು ಕೂಡ ಚಂದ ಕೊಟ್ಟೆ ಅಷ್ಟೇ. ಆ ಮಹಾದೇವಿ ಎಷ್ಟು ಕೊಟ್ಟಿದ್ಲೋ? ನನಗೆ ಗೊತ್ತಿಲ್ಲದೆ 10,000 ಕೊಟ್ಟಿದ್ದಾಳೆ. ಸಮಾನತೆಗೋಸ್ಕರ ನಾನು 10,000 ಕೊಟ್ಟೆ. ನಾರಾಯಣ, ನೀನೇನಾದರೂ ನಿನ್ನ ಹೆಂಡತಿಗೆ 5,000 ಕೊಟ್ಟಿದ್ದಿದ್ರೆ, ನೀವು ಕೊಟ್ಟಿರೋ 10,000ದಲ್ಲಿ ನೀನು 5,000, ನಿನ್ನ ಹೆಂಡತಿ 5,000 ಅಂತ ಸಮಾನತ್ವವಾಗಿ ಇರೋದು. ಹಾಗೆಲ್ಲ ಸಮಾನವಾಗಿ ಇರ್ತಿತ್ತಲ್ಲ. ಈ ಐಡಿಯಾ ನನಗೆ ಯಾಕೆ ಬರಲಿಲ್ಲ ಪೂಜಾರವ್ರೆ? ಏನು ಗ್ರಾಚಾರಣೆ ಅವನು. ಏನ್ರಿ ಗಣೇಶ, ನನ್ನ ಸಂಭಾವನೆ ನನಗೆ ಕೊಡಿಸಿದ್ರೆ ಕೊಡ್ತೀವಿ ಪೂಜಾರವ್ರೆ. ನೀವು ಕೊಡ್ತೀರಾ? ನಾನೇನು ತಿಂತಿದ್ದೀನ ಸಮಾನವಾಗಿ ನಿಮ್ಮ ಮಗಳಿಗೆ ಇಡ್ತಾ ಇದ್ದೇನೆ. ಒಳ್ಳೇದು. ಇಷ್ಟಕ್ಕೂ ನೀವೇನ್ ತಿಂತಿದ್ದೀರಾ? ಕೀಟೋ ಡಯಟ್ ಅಲ್ಲಿ ಇದೀನತ್ತೆ, ದಿನಕ್ಕೆ 1 ಒಪ್ಪತ್ತು ಮಾತ್ರ ತಿನ್ನೋದು. ಅರ್ಥ ಆಯ್ತು. ನಿನ್ ಗಂಡನ ಕೊಬ್ಬ ಕರ್ಗಿಸೋದಕ್ಕೆ ನಿನ್ ಕೊಬ್ಬನ ಕರ್ಗಿಸ್ತಿದ್ದಾರೆ ಅಂತ. ಅಮ್ಮ, ನೀನು ಅವ್ರ ಮಾತೇನು ಕೇಳಿಸ್ಕೋಬೇಡ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ. ಈ ರೂಮಲ್ಲಿ ಗ್ಲೀಸರ್ ಇಲ್ಲ, ನೀವು